ಟೆಂತ್ನಲ್ಲಿ ಹೈ ಮಾರ್ಕ್ಸ್ ಬಂದರೆ ಸೈನ್ಸು, ಮೀಡಿಯಮ್ ಬಂದರೆ ಕಾಮರ್ಸು, ಲೋ ಬಂದರೆ ಕೇಳೋದೇ ಬೇಡ ನ್ಯಾಚುರಲಿ ಆರ್ಟ್ಸು. ಈ ಲಾಜಿಕ್ ಎಷ್ಟು ಕರೆಕ್ಟ್ ಅನಿಸುತ್ತಲ್ವಾ? ನಿಂಗೂ ಹಾಗೆ ಅನಿಸುತ್ತಾ? ಆದರೆ ಇದು 100% ಕರೆಕ್ಟಾ? ಆ ಅಪ್ರೋಚ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಅದನ್ನೇ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀನು ಸ್ಟ್ರೀಮ್ ಚೂಸ್ ಮಾಡುವಾಗ ನಿನ್ನ ಮಾರ್ಕ್ಸ್ಗಿಂತ ಮುಂದಕ್ಕೆ ಹೋಗಿ ನೋಡಬೇಕಾಗುತ್ತೆ ಯಾಕೆ ಮತ್ತು ಹೇಗೆ ಅನ್ನೋದನ್ನು. ಈಗ ಮಾರ್ಕ್ಸ್ ಅಂದರೆ ಏನು, ಅದರದ್ದು ರಿಯಾಲಿಟಿ ಏನು ಒಂದು ಸಾರಿ ನೋಡೋಣ. ಇವತ್ತು ನೀನು ಹಾನೆಸ್ಟಾಗಿ ಮಾರ್ಕ್ಸ್ ಅಂದರೆ ಏನು ಮತ್ತು ಅದು ಹೇಗೆ ಬರುತ್ತೆ ಅಂತ ನೋಡಿದ್ರೆ 80% ಜನಕ್ಕೆ ಮಾರ್ಕ್ಸ್ ಬರ್ತಾ ಇರೋದು ಅವರು ದಿನ ಟ್ಯೂಷನ್ಗೆ ಹೋಗ್ತಾ ಇರೋದಕ್ಕೆ, ಕೋಚಿಂಗ್ ಸೆಂಟರ್ಗಳಲ್ಲಿ ಎಕ್ಸಾಮ್ಗೆ ಯಾವ ಕ್ವಶನ್ ಬರುತ್ತೆ ಅಂತ ಅವರನ್ನು ಪ್ರಿಪೇರ್ ಮಾಡ್ತಾ ಇರೋದಕ್ಕೆ, ಕೆಲವ್ರಿಗೆ ಚೆನ್ನಾಗಿ ಬೈ ಹಾರ್ಟ್ ಮಾಡೋಕ್ಕೆ ಬರುತ್ತೆ ಅಥವಾ ಮೆಮೊರೈಸ್ ಮಾಡೋಕ್ಕೆ ಬರುತ್ತೆ, 10 ವರ್ಷದಿಂದ ಅದನ್ನು ಕಲ್ತಿದ್ದಾರೆ ಅಂತ. ಆಮೇಲೆ ಇನ್ನು ಉಳಿದಿದ್ದು ಮಾಡೆಲ್ ಪೇಪರ್ಸು, ರಿಪೀಟೆಡ್ ಕ್ವಶನ್ಸು, ಅದರದ್ದು ಕಂಟಿನ್ಯೂಸ್ ಪ್ರಾಕ್ಟೀಸಿಂದ. ಇದರಿಂದ ಬಿಟ್ವೀನ್ 60 to 80% ರೇಂಜ್ನಲ್ಲಿ ಮಾರ್ಕ್ಸ್ ಬಂದುಬಿಡುತ್ತೆ. ಅಷ್ಟೊಂದು ಏನು ಕಷ್ಟ ಆಗಲ್ಲ. ಈಗ ಯೋಚನೆ ಮಾಡಿ ನೋಡು, ಈ ಮಾರ್ಕ್ಸು ಆ ಸಬ್ಜೆಕ್ಟ್ಗಳಲ್ಲಿ ಅವರಿಗಿರೋ ಡೆಪ್ತು, ಅಂಡರ್ಸ್ಟ್ಯಾಂಡಿಂಗು, ಇಂಟ್ರೆಸ್ಟನ್ನು ಹೇಳತ್ತಾ, ಅಥವಾ ಅವರಿಗೆ ಟ್ಯೂಷನ್ನವರು, ಸ್ಕೂಲ್ನವರು, ಪೇರೆಂಟ್ನವರು, ಕೋಚಿಂಗ್ ಸೆಂಟರ್ನವರು ಮಾಡಿಸಿರೋ ರಿಪೀಟೆಡ್ ಪ್ರಿಪ್ರೇಷನ್ ಆ್ಯಂಡ್ ಅವರ ಮೆಮೊರೈಸೇಷನ್ ಬಗ್ಗೆ ಹೇಳುತ್ತಾ? ಆ ಥರ ಬಂದಿರೋ ಮಾರ್ಕ್ಸ್ ಮೇಲೆ ಸ್ಟ್ರೀಮ್ ಡಿಸಿಷನ್ ಮಾಡೋದು ಎಷ್ಟು ಸರಿ ಅನ್ನೋದು ಇಲ್ಲಿ ಫಸ್ಟ್ ಕ್ವಶನ್ನು. ಹಾಗಾದರೆ ರಿಯಲ್ ಪ್ರಾಬ್ಲಮ್ ಏನು ನೀವು ಕೇಳ್ಬೋದು. ಸೊ ವಾಟ್ ಈಸ್ ದ ರಿಯಲ್ ಪ್ರಾಬ್ಲಮ್? ಈಗ ಇನ್ನೊಂದು ಸರಿ ನೋಡೋಣ ಈ ಮಾರ್ಕ್ಸ್ ಹೇಗೆ ಬರುತ್ತೆ ಮೋಸ್ಟ್ ಸ್ಟೂಡೆಂಟ್ಸ್ಗೆ ಅಂತ. ನಂಬರ್ 1, ಬೈ ಹಾರ್ಟ್ ಮಾಡಿ ಮೆಮೊರೈಸ್ ಮಾಡಿ ಬಂದಿರ್ಬೋದು. ಎರಡನೇದು, ಈ ಪ್ಯಾಟ್ರನ್ ರೆಕಗ್ನೇಷನ್ ಮಾಡಿ, ಅಂದರೆ ಹಿಂಗೆ ಬಂದರೆ ಹಿಂಗೆ ಮಾಡಬೇಕು, ಹಂಗೆ ಬಂದರೆ ಹಂಗೆ ಮಾಡಬೇಕು ಅನ್ನೋ ಟೆಕ್ನಿಕ್ನಿಂದ ಬಂದಿರ್ಬೋದು. ಮೂರನೇದು, ಸ್ಕೂಲು, ಟ್ಯೂಷನ್ನು, ಪೇರೆಂಟು ಮಕ್ಕಳ ಹಿಂದೆ ಬಿದ್ದು ಓದು ಅಂತ ಆಲ್ಮೋಸ್ಟ್ ಡೈಲಿ ಕೂರಿಸ್ಕೊಂಡು ಅವರಿಗೆ ಒಂದಷ್ಟು ಚಾಪ್ಟರ್ಸ್ ಪ್ರಾಕ್ಟೀಸ್ ಮಾಡಿಸಿ, ಕ್ವಶನ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿ ಬಂದಿರ್ಬೋದು. ಆದರೆ ಇದು ಯಾವುದೂ ಒಂದು ಸ್ಟೂಡೆಂಟ್ಗೆ ರಿಯಲ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಪ್ರೂವ್ ಮಾಡಲ್ಲ, ಅಥವಾ ಅಕಾಡೆಮಿಕ್ ಡಿಸಿಪ್ಲಿನ್ ಬಂದಿದೆ ಅಂತ ಪ್ರೂವ್ ಮಾಡಲ್ಲ. ಅವನು ಓದ್ತಾ ಇರೋದು ಅವನಿಗೆ ಇಂಟ್ರೆಸ್ಟ್ ಇದೆಯೇ ಅನ್ನೋದನ್ನು ಪ್ರೂವ್ ಮಾಡಲ್ಲ. ಅವನು ಓದ್ತಾ ಇರೋದ್ರಲ್ಲಿ ಅವನಿಗೆ ಕೆಪಬಿಲಿಟಿ ಇದೆಯಾ ಅನ್ನೋದನ್ನು ಪ್ರೂವ್ ಮಾಡಲ್ಲ. ಅಥವಾ ಅವನು ಓದ್ತಿರೋದು ಸಬ್ಜೆಕ್ಟು ಅವನಿಗೆ ಏನಾದರೂ ವೇನಲ್ಲಿ ಮ್ಯಾಟ್ರ್ ಆಗುತ್ತಾ ಅನ್ನೋದನ್ನು ಪ್ರೂವ್ ಮಾಡಲ್ಲ. ಮುಂದೆ ಹೋಗಿ PUCನಲ್ಲಿ, ಡಿಗ್ರಿನಲ್ಲಿ, ಹಾಗೆ ಜೀವನದಲ್ಲಿ ಈ ಮೇಲೆ ಹೇಳಿದ 5 ಅಂಶಗಳೇ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಆವಾಗ ಬೈ ಹಾರ್ಟ್ ಟು ಮೆಮೊರೈಸ್ ಮಾಡೋದು ಕಷ್ಟ ಆಗುತ್ತೆ, ಕೂತ್ಕೊಂಡು ಓದೋಕ್ಕೆ ಕಷ್ಟ ಆಗುತ್ತೆ, ಪೋಸ್ಟ್ಪೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸು. ತುಂಬ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗೆಯೇ ಆಮೇಲೆ ಅವನಿಗೆ ಮ್ಯಾಟರ್ ಆಗದೇ ಇರೋ, ಇಂಟ್ರೆಸ್ಟ್ ಇಲ್ಲದೆ ಇರುವಂತಹ ಓದನ್ನು ಓದೋದು ಅಡಲ್ಟ್ಹುಡ್ಡಲ್ಲಿ ತುಂಬಾ ಹಿಂಸೆ ಅನಿಸುತ್ತೆ. ಇದು ರಿಯಲ್ ಪ್ರಾಬ್ಲಮ್. ಹಾಗಂದ್ಬಿಟ್ಟು ಮಾರ್ಕ್ಸು ಏನನ್ನೂ ಹೇಳಲ್ಲ ಅನ್ಕೋಬೇಡ. ನೀನೇ ನೋಡು, ನಿಮಗೆ ಗೊತ್ತಾಗ್ತದೆ ಎಷ್ಟೋ ಜನರ ಮಾರ್ಕ್ಸು ಲ್ಯಾಂಗ್ವೇಜ್ನಲ್ಲಿ ವೆರಿ ಹೈ ಬಂದಿರುತ್ತೆ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನಲ್ಲಿ ಹೈ ಅಥವಾ ಮೀಡಿಯಮ್ ಬಂದಿರುತ್ತೆ. ಅದರದ್ದು ಅರ್ಥ ಅವರು ಲ್ಯಾಂಗ್ವೇಜ್ನಲ್ಲಿ ಗುಡ್ ಇದ್ದಾರೆ ಅಂತ. ಫೈನಲಿ ಇದು ಓಕೆ, ಇಷ್ಟೆಲ್ಲ ಹೇಳಿದ ಮೇಲೆ ನಿಂಗೆ ಅನಿಸಿರ್ಬೋದು, ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡಿ ಸರ್ ಅಂತ. ಸರಿ, ನಾನು ನನ್ನ ಮಗಳ ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮಗೆ ಇದನ್ನು ಕ್ಲಿಯರ್ ಅರ್ಥ ಆಗೋ ಥರ ಮಾಡ್ತೀನಿ. ರಿಯಲ್ ಲೈಫ್ ಎಕ್ಸಾಂಪಲ್. ನನ್ನ ಮಗಳು 10th 87% ತೆಗೆದ್ಲು. ಇವಾಗ ಯಾರಿಗಾದರೂ ನಾನು ಕೇಳಿದರೆ ಅವ್ರು ಹೇಳ್ತಾಯಿದ್ರು, ಕಣ್ಣು ಮುಚ್ಕೊಂಡು ಸೈನ್ಸ್ಗೆ ಹಾಕಿ ಸರ್ ಅಂತ. ಆದರೆ ನಾವು ಹಾಗೆ ಮಾಡಲಿಲ್ಲ. ಅವಳು ಮಾರ್ಕ್ಸ್ ಕಾರ್ಡ್ನ ಒಂದು ಸಾರಿ ಸ್ಟಡಿ ಮಾಡಿದೆ. ಅಲ್ಲಿ ಪ್ಯಾಟ್ರನ್ ವಾಸ್ ವೆರಿ ಕ್ಲಿಯರ್. ಅವಳಿಗೆ ಲ್ಯಾಂಗ್ವೇಜಸ್ನಲ್ಲಿ, ಸೋಷಿಯಲಲ್ಲಿ ವೆರಿ ಹೈ ಮಾರ್ಕ್ಸ್ ಬಂದಿತ್ತು. ಹಾಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ನಲ್ಲಿ ಹೈ ಟು ಮೀಡಿಯಮ್ ಮಾರ್ಕ್ಸ್ ಬಂದಿತ್ತು. ಅದು ಕ್ಲಿಯರ್ಲಿ ಹೇಳ್ತಾ ಇತ್ತು ಅವಳ ಮ್ಯಾಥ್ಸ್ ಅಥವಾ ಸೈನ್ಸ್ನ ಓದ್ತಾಳೆ, ಆದರೆ ಮೇ ಬಿ ಲವ್ ಮಾಡಲ್ಲ ಅಂತ. ಮ್ಯಾಥ್ಸ್ ಅಥವಾ ಸೈನ್ಸ್ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆ, ಆದರೆ ಎಕ್ಸೆಲ್ ಮಾಡೋಕ್ಕೆ ಅಲ್ಲ. ಹಾಗೆಯೇ ನಾವು ಅವಳ ಹತ್ರ ಮಾತಾಡಿದಾಗ ಅವಳು ಕ್ಲಿಯರಾಗಿ ಹೇಳಿದ್ಲು, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಡಸಂಟ್ ಮೀನ್ ಎನಿಥಿಂಗ್ ಟು ಮೀ ಅಂತ. ಅವಳು ಅದನ್ನು ಎಂಜಾಯ್ ಮಾಡಲ್ಲ ಅಂತ.
ಹಾಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನಲ್ಲಿ ಅವಳ ಜೀವನವನ್ನು ಪರ್ಸ್ಯೂ ಮಾಡೋಕ್ಕೆ ಅವಳಿಗೆ ಆಸಕ್ತಿ ಇಲ್ಲ, ಹಾಗೆ ಅದರಲ್ಲಿ ಅಷ್ಟೊಂದು ಕೇಪಬಿಲಿಟಿ ಇಲ್ಲ, ಅಷ್ಟೊಂದು ಎಫರ್ಟ್ ಅಥವಾ ಪ್ರೆಷರನ್ನು ತಗೊಳ್ಳೋ ಅವಶ್ಯಕತೆ ಅವಳಿಗಿಲ್ಲ ಅನ್ನೋದನ್ನು ಹೇಳಿದ್ಲು. ಆದರೆ ಅವಳಿಗೆ ಇಂಟ್ರ್ಯಾಕ್ಷನ್ ಅಂದರೆ ತುಂಬ ಇಷ್ಟ. ಅವಳಿಗೆ ಶಿ ವಾಸ್ ವೆರಿ ಗುಡ್ ಅಟ್ ನೆಗೋಸಿಯೇಷನ್ ವಿತ್ ಪೀಪಲ್. ಅವಳಿಗೆ ಹೆಲ್ಪ್ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗೆಯೇ ಶಿ ವಾಸ್ ವೆರಿ ಗುಡ್ ಎಟ್ ರೈಟಿಂಗ್, ಕ್ರಿಯೇಟಿಂಗ್ ಥಿಂಗ್ಸ್, ಪೇಂಟಿಂಗ್, ಈವೆಂಟ್ ಆರ್ಗನೈಸಿಂಗ್, ಮ್ಯಾನೇಜಿಂಗ್. ಫೈನಲಿ ನಮ್ಗೆ ಅರ್ಥ ಆಯಿತು, ಮೇ ಬಿ ಅವಳು ಇಂಟರ್ಯಾಕ್ಷನ್ ಟೈಪ್ ಆಫ್ ಲೈಫ್ನ ಪರ್ಸ್ಯೂ ಮಾಡೋಕ್ಕೆ ಇಷ್ಟಪಡ್ತಾಳೆ ಅಂತ. ಅದಕ್ಕೆ ಅವಳಿಗೆ ಕಾಮರ್ಸ್ ಲೈನ್ ಚೂಸ್ ಮಾಡಿದ್ವಿ. ಒನ್ಸ್ ಅಗೇನ್ ಸೇಮ್ ಥಿಂಗ್, ಅವಳಿಗೆ ಸೆಕೆಂಡ್ PU ಕಾಮರ್ಸ್ ಆಯಿತು, 86% ಬಂತು. ಎಗೈನ್ ನಾನು ಯಾರಿಗಾದರೂ ಕೇಳಿದ್ರೆ ಅವ್ರು ಹೇಳ್ತಾಯಿದ್ರು, ಕಣ್ಣು ಮುಚ್ಕೊಂಡು ಅವಳಿಗೆ BComಗೆ ಹಾಕಿ CA ಮಾಡಿಸಿ, ಮುಂದೆ ದುಡ್ಡು ಅಂತ. ಇಲ್ಲ, ನಾವು ಹಾಗೆ ಮಾಡಲಿಲ್ಲ. ನಾನು ಅವಳನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾಯಿದ್ದೆ. ಆವಾಗ ನಮ್ಗೆ ಅರ್ಥ ಆಯಿತು ಅಷ್ಟೊಂದು ಇಷ್ಟ ಇಲ್ಲ, ಹಾಗೆ ಅವಳು ಅಕೌಂಟೆನ್ಸಿನಲ್ಲಿ ಎಕ್ಸೆಲ್ ಮಾಡೋಕ್ಕಾಗಲ್ಲ ಅಂತ. ಸೊ ಅವಳು ಇಂಟರ್ಪರ್ಸ್ನಲ್ ಸ್ಕಿಲ್ಸ್ನಲ್ಲಿ ಗುಡ್ಡಿದ್ದಾಳೆ, ಅಕೌಂಟ್ ಆ್ಯಂಡ್ ಲಾಜಿಕಲ್ ಸ್ಕಿಲ್ಸ್ನಲ್ಲಿ ಅಲ್ಲ ಅಂತ. ಹಾಗಾಗಿ ಫೈನಲಿ ನಾವು ಅವಳಿಗೆ BBAಗೆ ಸೇರಿಸಿದ್ವಿ. ಸೊ ದಟ್ ಅವಳು ಮುಂದೆ ಸೇಲ್ಸ್ ಪರ್ಸ್ಯೂ ಮಾಡ್ಬೋದು, HR ಪರ್ಸ್ಯೂ ಮಾಡ್ಬೋದು, ಮ್ಯಾನೇಜ್ಮೆಂಟ್ ಪರ್ಸ್ಯೂ ಮಾಡ್ಬೋದು, ಎಂಟರ್ಪ್ರಿನರ್ಶಿಪ್ ಪರ್ಸ್ಯೂ ಮಾಡ್ಬೋದು, ಅಡ್ಮಿನಿಸ್ಟ್ರೇಷನ್ ಪರ್ಸ್ಯೂ ಮಾಡ್ಬೋದು, ಅವಳ ಇಂಟರ್ಯಾಕ್ಷನ್ ಸ್ಕಿಲ್ಸ್ನ ಬೇಸಿಸ್ ಮೇಲೆ ಅಂತ. ಸೊ ನೆಕ್ಸ್ಟ್ ನೋಡಬೇಕು ಹೇಗೆ ಅವಳ ಲೈಫ್ ಅನ್ಫೋಲ್ಡ್ ಆಗುತ್ತೆ. ಇವಾಗ ಅರ್ಥ ಆಗಿರಬೇಕಲ್ಲ, ಬ್ಲೈಂಡಾಗಿ ಮಾರ್ಕ್ಸ್ ಮೇಲೆ ಡಿಸಿಷನ್ ಮಾಡಬಾರ್ದು ಅಂತ. ಈಗ ನೋಡೋಣ ಡೇಂಜರ್ಸ್ ಆಫ್ ಮಾರ್ಕ್ಸ್ ಓನ್ಲಿ ಡಿಸಿಷನ್ ಏನು ಅಂತ ನೋಡೋಣ. ಒಂದು ವೇಳೆ ನೀನೇನಾದರೂ ಬರೀ ಮಾರ್ಕ್ಸ್ ಮೇಲೆ ನಿನ್ನ PU ಸ್ಟ್ರೀಮ್ಸು ಅಥವಾ ಮುಂದೆ ಅಂಡರ್ ಗ್ರ್ಯಾಜುಯೇಷನ್ ಡಿಸೈಡ್ ಮಾಡಿದರೆ ಏನಾಗ್ಬೋದು? ಒಂದನೇದು, ನೀನು ಎಂಟರ್ ಆಗೋ ಸ್ಟಡಿ ಎನ್ವೈರ್ನ್ಮೆಂಟು PUನಲ್ಲಿ ಅಥವಾ UGನಲ್ಲಿ ನಿಮಗೆ ಕಂಪ್ಲೀಟ್ ಆಗದೆ ಇರ್ಬೋದು. ಎರಡನೇದು, PUCನಲ್ಲಿ UGನಲ್ಲಿ ಸ್ಟಡಿ ಸ್ಪೀಡು, ಪ್ರೆಷರು, ಹಾಗೆ ಲರ್ನಿಂಗ್ ಸ್ಟೈಲು ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬೋದು. ಅಥವಾ ಮ್ಯಾನೇಜ್ ಮಾಡಿಕೊಂಡ್ರೂ ನೀನೊಂದು ಆ್ಯಾವ್ರೇಜ್ ರಿಸಲ್ಟ್ ಅಥವಾ ಒಂದು ಆ್ಯಾವ್ರೇಜ್ ಸ್ಟೂಡೆಂಟಾಗಿ ಹೊರಗಡೆ ಬರ್ಬೋದು. ಇನ್ನು ಮೂರನೇದು, ನ್ಯಾಚುರಲ್ ಇಂಟೆಲಿಜೆನ್ಸ್ನೇ ಡೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಗೆ ನಿನಗೆ ನಿನ್ನ ಸೆಲ್ಫ್ ವರ್ತ್ ಮೇಲೂ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು. ಇನ್ನು ನಾಲ್ಕನೇದು, ನಿನ್ನ ಮೋಟಿವೇಶನ್ನು ಸ್ಲೋಲಿ ಡೇ ಬೈ ಡೇ ಡ್ರಾಪ್ ಆಗ್ತಾ ಹೋಗ್ಬೋದು. ಯಾಕಂತ ಹೇಳಿದ್ರೆ ಈ ಎಲ್ಲ ಪ್ರಾಬ್ಲಮ್ಗಳ ಬಗ್ಗೆ ನಿನ್ನ ಮಾರ್ಕ್ಸು ಯಾವತ್ತೂ ಏನನ್ನು ಹೇಳಿರಲ್ಲ. ಹಾಗಾದರೆ ಬೆಟರ್ ವೇ ಏನು ಥಿಂಕ್ ಮಾಡೋದು, ಸ್ಟ್ರೀಮ್ ಚೂಸ್ ಮಾಡೋದ್ರ ಬಗ್ಗೆ ಅಂತ ಹೇಳಿದ್ರೆ, ನನಗನ್ಸುತ್ತೆ ಇದು ರೈಟ್ ಕ್ವೆಶ್ಚನ್ ಅಲ್ಲ. ನಾನು ಮಾರ್ಕ್ಸ್ ಬೇಸಿಸ್ ಮೇಲೆ PUCನಲ್ಲಿ ಯಾವ ಸ್ಟ್ರೀಮ್ ಚೂಸ್ ಮಾಡಲಿ ಅಂತ ಕೇಳೋದು. ಅದ್ರ ಬದಲು ನೀನು ಕೇಳ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದರೆ, ಈ ಎನ್ವೈರ್ನ್ಮೆಂಟು ನೆಕ್ಸ್ಟ್ 2 to 5 ಇಯರ್ಸು ಸ್ಟಡಿ ಮಾಡೋಕ್ಕೆ ಸೂಟ್ ಆಗುತ್ತೆ, ಅದು ರೈಟ್ ಕ್ವೆಶ್ಚನ್ನು. ಯಾಕಂದರೆ ಸೈನ್ಸ್ ಮಾಡೋಕ್ಕೆ ತುಂಬ ಲಾಂಗ್ ಟರ್ಮ್ ಅಕಾಡೆಮಿಕ್ ಸ್ಟ್ಯಾಮಿನಾ ಇರಬೇಕು. ಕಾಮರ್ಸ್ಗೆ ನೀನು ಸಿಸ್ಟಮ್ಸು, ಲಾಜಿಕ್ಕು, ಸ್ಟ್ರಕ್ಚರು ಅನ್ನೋ ವಿಷಯಗಳಲ್ಲಿ ಕಂಫರ್ಟಬಲ್ ಆಗಿರಬೇಕು. ಆರ್ಟ್ಸ್ಗೆ ತುಂಬ ಸೆಲ್ಫ್ ಮೋಟಿವೇಶನ್ನು, ರೀಡಿಂಗು, ಲಾಟ್ ಆಫ್ ಥಿಂಕಿಂಗು, ರಿಫ್ಲೆಕ್ಷನ್ ಇರಬೇಕು. ಮಾರ್ಕ್ಸ್ ಅಲೋನ್ ಇದನ್ನೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ. ಆದರೆ ನಿನ್ನ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ನಿನ್ನ ಬಗ್ಗೆ ಇರೋದು ಇದನ್ನೆಲ್ಲ ಆನ್ಸರ್ ಮಾಡ್ಬೋದು. ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊ. ಮಾರ್ಕ್ಸ್ ಹೈ ಬಂದರೆ ದಟ್ ಈಸ್ ಈಕ್ವಲ್ ಟು ಓನ್ಲಿ ಸೈನ್ಸ್ ತೊಗೋಬೇಕು ಅನ್ನೋದು ಅದರ ಅರ್ಥ ಅಲ್ಲ. ಈವನ್ ಇಫ್ ಅದು ನಿಂಗೆ ಮ್ಯಾಚ್ ಆಗದೇ ಇದ್ದರೂ ಕೂಡ. ಹಾಗೆಯೇ ಒಂದು ವೇಳೆ ಮಾರ್ಕ್ಸ್ ಲೋ ಬಂದರೆ ಅಥವಾ ಆ್ಯಾವ್ರೇಜ್ ಬಂದರೆ ನೀನು ಹೋಗ್ಬಿಟ್ಟು ಓನ್ಲಿ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ತೊಗೊಳ್ಬೇಕು, ಈವನ್ ಇಫ್ ಇಟ್ ಡಸಂಟ್ ಸೂಟ್ ಅನ್ನೋದು ಕೂಡ ಅಲ್ಲ. ಸೊ ನೀನು ಮಾಡಬೇಕಾಗಿದೆ ಏನು ಅಂತ ಹೇಳಿದ್ರೆ, PUC ಅನ್ನೋದು ನಿನ್ನ ಲೈಫ್ನ ನೆಕ್ಸ್ಟ್ ಡೈರೆಕ್ಷನ್ ಚೂಸ್ ಮಾಡೋದ್ರ ಬಗ್ಗೆ, ನಿನ್ನ ಸೆಲ್ಫ್ ವರ್ತ್ ಬಗ್ಗಲ್ಲ. ನೀನು PUCನಲ್ಲಿ ರೆಸ್ಪಾನ್ಸ್ ಚೂಸ್ ಮಾಡಬೇಕು. ಅದು ಮಾರ್ಕ್ಸ್ ಮೇಲಷ್ಟೇ ಆಗಲ್ಲ, ನಿನ್ನ ಬಗ್ಗೆ ನಿನಗಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆಗತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಎಗೇನ್ ನಿನ್ನ ಇಂಟ್ರೆಸ್ಟು, ನಿನ್ನ ಸ್ಟ್ರೆಂತ್ಸು, ನಿನ್ನ ಪರ್ಸ್ನಾಲಿಟಿ ಯಾವ ಥರ ಇದೆ, ಹಾಗೆ ನಿನ್ನ ಜೀವನದಲ್ಲಿ ನಿನಗೆ ಏನು ಇಂಪಾರ್ಟೆಂಟು ಅಂತ. ದಿಸ್ ಇಸ್ ಅಶೋಕ್ ಆ್ಯಂಡ್ ದಿಸ್ ಇಸ್ ಯುವರ್ ಪ್ಲೇಸ್ ಫಾರ್ ಕ್ಲಾರಿಟಿ ವಿತ್ ಅಶೋಕ್. ನೋಡ್ತಾ ಇರು. PUCನಲ್ಲಿ ಸ್ಟ್ರೀಮ್ ಸೆಲೆಕ್ಷನ್ ಮತ್ತು ನೀನು ತೆಗೆಯೋ ಮಾರ್ಕ್ಸ್, ಇದು ಎರಡರ ಬಗ್ಗೆ ಇರುವಂಥ ಕನ್ಫ್ಯೂಷನ್ನು
ಕ್ಲಿಯರ್ ಆಗಿದೆ ಅನ್ಸುತ್ತಾ? ಸೊ ಆಗಿದ್ದರೆ ನಿನ್ನ ಕಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.